ಯಾಕಣ ಕಪ್ಪು ಕರಡಿಗೆ ಯಾಕೆ ಕಪ್ಪು ಕಾಗೆಗೆ ಯಾಕಣ ಕಪ್ಪು ಕರಡಿಗೆ ಯಾಕೆ ಕಪ್ಪು ಎಮ್ಮೆಗೆ ಫೇರ್ ಅಂಡ್ ಲವ್ಲಿ ಯಾಕೆ ಬೇಕಾವಿದ್ದಂಗೆ ಇರ್ಲಿ. ಓಯ್ ಗುಂಜಪ್ಪನವರೇ ನಮಸ್ಕಾರ ಮಾರ್ರೆ. ಏನೇನಾಯ್ತು ಈ ಅವತಾರದಲ್ಲಿ ಬಂದ್ಬಿಟ್ಟಿದ್ಯಲ್ಲ ಬಾಯ್, ಕೊಳಕು ಬಟ್ಟೆನಲ್ಲಿ ಬಂದಿದ್ಯಲ್ಲ ಲೈ, ಏನ್ಲ ಇದು ಯಾಕ್ಲ ಹಿಂಗೆ ಅದ್ಯಾವ ಚರಂಡಿನಾಗ ಬಿದ್ದು ಬಂದ್ಲಾಯ್? ಅಯ್ಯೋ ಗುಂಜಪ್ಪನವರೇ, ನನಗೂ ಮಾತನಾಡಲು ಕಾಲಾವಕಾಶ ಕೊಡಿ ಮಾರ್ರೆ. ಮೊದಲು ನನಗೆ ಒಂದು ಬಿಂದಿಗೆ ನೀರನ್ನು ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ಮಾರ್ರೆ. ಏನಾಥೈ, ಬೇಕಿದ್ರೆ ಒಂದು ಕೇಸು ಬಿಯರ್ ಜೊತೆ ಬಿರಿಯಾನಿನೂ ಕೊಟ್ಬಿಡ್ತೀನಿ ಕಳ್ಳೈ, ಆದ್ರೆ ನಿನ್ನ ಕೈ ಮುಗಿತೀನಿ ಕಣಪ್ಪ. ನೀರು ಮಾತ್ರ ಕೇಳಬೇಡ ಕಳ್ಳನ ತಾಯಿ, ನೀರನ್ನು ಮಾತ್ರ ಕೇಳಬೇಡ. ಎಂತದು ಗುಂಜಪ್ಪಣ್ಣ, ಎಂತದಕ್ಕೆ ಈಗೆಲ್ಲ ಮಾತನಾಡ್ತಿರುವುದು ನೀವು? ನಾಥೈ, ನೀನು ನೀರ್ನ ಕೇಳಿದ್ರೆ ನನ್ನ ಕಣ್ಣಲ್ಲಿ ಕಣ್ಣೀರ್ ಬರ್ತದೆ ಕಳ್ಳನ ತಾಯಿ, ಕಣ್ಣೀರ್ ಬರ್ತದೆ. ಅದಕ್ಕೆ ಕಳ್ಳ ಹಿಂಗೆ ಹೇಳಿದ್ದು ನಾನು. ಓಯ್ ಗುಂಜಪ್ಪಣ್ಣ, ನೀವೆಂತ ಮನುಷ್ಯರು ಮಾರ್ರಿ. ನೀರು ಕೇಳಿದರೆ ಬೀರ್ ಕೊಡ್ತೀನಿ ಅಂತಿದ್ದೀರಲ್ಲ, ಇದೆಂತ ನ್ಯಾಯ ಉಂಟು ನೀವ್ ಹೇಳಿ? ಮುಚ್ಚಲ ಬಾಯಿ ಬೇಕು ಪುಣ್ಯ ನಮಗೇನೆ. ನ್ಯಾಯಕ್ಕೆ ಬೆಲೆ ಇಲ್ದಿರೋ ಈ ಸಮಯದಲ್ಲಿ ನ್ಯಾಯದ ಬಗ್ಗೆ ಮಾತಾಡ್ತೀಯಲ್ಲ ಮೂದೇವಿ ನೀನು. ಎಲ್ಲ ಇತ್ಲ ನ್ಯಾಯ? ನಮ್ಮ ಜನರು ಕುಡಿಯೋ ನೀರಿಗೆ ಇಷ್ಟೊಂದು ಕಷ್ಟ ಪಡ್ತಿರುವಾಗ ಎಲ್ಲ ಇತ್ಲ ನ್ಯಾಯ? ನೀರ್ಗಾಗಿ ಇವರು ಏನೇನೆಲ್ಲ ಕಷ್ಟ ಅನುಭವಿಸ್ತಿದ್ದಾರೆ ತಾಯಿ, ಅವ್ರ ಬಾಯಿಂದನೇ ಕೇಳಣ ತಾಯಿ. ಅಕಾಯ್ ನೀನ್ ಹೇಳಕಾಯ್, ಮನೇಲಿ ಒಂದಿಷ್ಟು ನೀರಿಲ್ಲ, ನಾವ್ ಯಂತ್ರ ಗಡಿಗೆ ಮಾಡ್ಕೊಂಡು ಉಣ್ಬೇಕು. ಬರೇ 2 ಗಡಿಗೆ ನೀರ್ ತಗೊಂಡ್ ನಮ್ಮ ಮೇಲೆ ಲೆಕ್ಕದ ಮೇಲೆ ನೀರ್ ಕಟ್ಕೊಂಡು ಹೋದ್ರೆ ನಾವು ನೆಲ ಮನೆ ಅಂತ ಸಾರಿಸ್ಬೇಕು, ನಾವು ಪಾತ್ರೆ ಅಂತ ತೊಳಿಬೇಕು, ಅಡಿಗೆ ಅಂತ ಮಾಡ್ಕೊಂಡು ಉಣ್ಬೇಕು. ದನಕರಿಗೆ ನೀರೇನ್ ಕುಡಿಸ್ಬೇಕು ನಾವು? ಮಂಡಲ್ ಪಂಚಾಯತ್ ಕೆತ್ತಕ್ ಬಂದ್ರೆ ಯಾವಾಗ್ಲೂ ಇಲ್ಲ, ಅವರು ಸೆಕ್ರೆಟರಿಗಳು ರಜವಾಗ್ಯಾರ ಅಂತ ಕೇಳ್ತಾ ಇರ್ತಾರೆ. ನಾವೇನ್ ಮಾಡ್ಬೇಕು ಅಂತ ಸರ್ ನಾವು? ಹೆಂಗೆ ಇಲ್ಲಿ ಬರ್ಲಾ ಇಲ್ಲಿ ನಮ್ಮೂರ್ನಾಗ ಇನ್ನು ಏನೇನ್ ಸಮಸ್ಯೆ ಇದೆ ಅಂತ ನಮ್ಮ ಇನ್ನೊಬ್ಬ ಅಕ್ಕ ಹೇಳ್ತಾರೆ, ಕೇಳಿಸ್ಕೊಳ್ಳಲ್ಲ. ಅಕಾಯ್ ಹೇಳಕಾಯ್, ನಮಗೆ ಯಾವ ಮೂಲ ಸೌಲಭ್ಯನೂ ನಮ್ಮೂರಿಗೆ ಸಿಗ್ತಾ ಇಲ್ಲ ಸರ್. 2 ಕಡೆ MLA ಆಗಿದ್ದಾರೆ, ತುರುವೆ ಕಡೆ ಒಬ್ರು, ಗುಬ್ಬಿ ಒಬ್ರು ಆಗಿದ್ದಾರೆ. ಅವ್ರು ಕೇಳಿದ್ರೆ ಇವ್ರು ಕೇಳಿದ್ರೆ ಅವರು ಅಂತ ಹೇಳಿ ಮಲ್ತಾಯಿ ಧೋರಣೆ ಮಾಡ್ತಾರೆ, ಬೀದಿ ದೀಪಕ್ಕೂ ಸಹಿತ ಮಾಡ್ತಾ ಇದ್ದಾರೆ ಸರ್. ನಮ್ಗೆ ಯಾವ ಮೂಲ ಸೌಲಭ್ಯ ಇಲ್ಲ, ಏನೂ ಇಲ್ಲ. ನಾವು 2 ತಿಂಗಳಿಂದ ನೀರಿಗೆ ತೊಂದರೆ ತಗೊಂತಾ ಇದ್ದೀವಿ ಅಂದ್ರೆ ಕೇಳೋರು ಇಲ್ಲ, ಹೇಳಿಲ್ಲ. ಯಾವ ಗ್ರಾಮ ಪಂಚಾಯತಿಗೆ ಹೋದ್ರೂ ಅಲ್ಲಿ ಯಾವ ಆಫೀಸರು ಇರಲ್ಲ, ಯಾರೋ ಒಬ್ರು ಇರ್ತಾರೆ, ನಮಗೆ ಗೊತ್ತಿಲ್ಲ, 15 ದಿವಸ ರಜೆ ಹಾಕಿದ್ದಾರೆ ಅಂತಾರೆ. ಇದು ಸೇರಿ 4 ಬಾರಿ ಹೋಗಿದ್ವಿ ಸರ್ ನಾವು. ಎಂತ ಗುಂಜಪ್ಪಣ್ಣ ಇದು? ರಾಜಕಾರಣಿಗಳು ಕುಡಿಯುವ ನೀರಿಗಾಗಿ ಈ ರೀತಿ ಕೀಳು ರಾಜಕಾರಣ ಮಾಡುವುದು ಸರಿಯ ಮಾರ್ರೆ? ಯಾವ ಮುಟ್ಟಳ್ಳ ಹೇಳಿದ್ದು ಅದು ಸರಿ ಅಂತ? ಅದು ತೆಪ್ಪೆ ಕಳ್ಳನ ತಾಯಿ. ಮಿನರಲ್ ವಾಟರ್ ನಲ್ಲಿ ಸೈನೆ ಮಾಡು ಅವ್ರಿಗೆಲ್ಲ ನಮ್ಮಂತವ್ರ ಕಷ್ಟ ಹೆಂಗ್ಲ ಅರ್ಥ ಆಯ್ತದೆ? ಅವ್ರಿಗೆಲ್ಲ ಕಪ್ಪದ ಲೆಕ್ಕಕ್ಕೆ ಟೈಮ್ ಇರಕ್ಕಿಲ್ಲ. ಇನ್ನು ನಮ್ಮ ಕಷ್ಟದ ಬಗ್ಗೆ ಏನ್ಲ ಯೋಚನೆ ಮಾಡ್ತಾರೆ ಅವರು? ನೀವು ಹೇಳುವುದು 100ಕ್ಕೆ 100 ಸತ್ಯ ಉಂಟು ಮಾರ್ರೆ. ಓಯ್ ಗುಂಜಪ್ಪನವರೇ, ನಮ್ಮ ಜನಗಳ ನೀರಿನ ಕಷ್ಟಕ್ಕೆ ಸ್ಪಂದಿಸುವವರು ಯಾರು ಇಲ್ಲವ ಮಾರ್ರೆ? ಏನಾಥೈ, ಉಡ್ಸಿದ್ಯವ್ರು ಉಲ್ಲ ಮೇಯ್ಸಕ್ಕಿಲ್ಲ ಕಳ್ಳೈ. ಈ ಜನಗಳ ಸೇವೆಗಾಗಿನೇ ಒಬ್ಬ ನಿಜವಾದ ನಾಯಕ ಇಲ್ಲಿ ಬಂದಿದ್ದಾನೆ ಕಳ್ಳೈ. ನೋಡ್ಲ ಇಲ್ಲಿ. ವಜ್ರ ಬಲ್ಲಾಳರಾಯ, ಸೋಗೆ ಬಲ್ಲಾಳರಾಯ, ಕತ್ತಿಗಲೆ ಬಿತ್ತಿ ಹೋದ ವಂಶದವನು. ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವಾಲದ ಮರವೋ. ತಾಯಿ, ಈ ಬಿರು ಬೇಸಿಗೆನಲ್ಲಿ ನಮ್ಮ ಜನರಿಗೆ ನೀರಿನ ದಾಹ ತೀರ್ಸೋಕೆ ಅಂತ ಬಂದಿರೋ ನಾಯಕ ಕಳ್ಳ ಇವನು. ನಾಯಕ ಇವತ್ತು ನಾವಿಲ್ಲಿ ಸೇರಿರೋ ಕಾರಣ, ಈ ಕೆರೆ ಒಂದು ಕಾರ್ಯನ ನಾವು ಚಾಲನೆ ಕೊಡಬೇಕು ಅಂತ. ಅದು ಬರೀ ತಳ್ಳೂರಿಗೆ ಸೀಮಿತ ಆಗಬಾರ್ದು, ಈ ಒಂದು ಕೆರೆಗೆ ಆಗಬಾರ್ದು. ನನ್ನ ಕನಸಿರೋದು ರಾಜ್ಯಾದ್ಯಂತ ಇಡೀ ಕರ್ನಾಟಕದಲ್ಲಿ ಎಲ್ಲ ಕೆರೆಗಳ ಹೂಳೆತ್ತುವಂತ ಕೆಲಸ ಆಗಲೇಬೇಕು. ಇದು ಸ್ಟಾರ್ಟ್. ಅಯ್ಯೋ ಗುಂಜಪ್ಪನವರೇ, ಇವರು ಗ್ರೇಟ್ ಗ್ರೇಟ್ ಗ್ರೇಟ್, ಸಿಕ್ಕಾಪಟ್ಟೆ ಗ್ರೇಟ್ ಬಿಡಿ ಮಾರ್ರೆ. ಆಯ್ತು ಕಳ್ಳೈ, ನಿಮ್ಮ ರಾಧಿಕಾ ಅಕ್ಕನು ಮಾತಾಡ್ತಾರೆ, ಒಮ್ಮೆ ಕೇಳಿಸ್ಕೊಳ್ಳೈ. ಒಂದು ಒಳ್ಳೆ ಕಾರ್ಯ ಯಶಸ್ವಿ ಆಗಕ್ಕೆ ಅದಕ್ಕೆ ಬೇಕಾಗತ್ತೆ ಏನು? ಬೆಂಬಲ, ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ. ಅದನ್ನೆಲ್ಲ ನೀವು ಕೊಡ್ತೀರಾ. ಯಶೋ ಮಾರ್ಗ ಟೀಮ್ ಏನು ಒಳ್ಳೆ ಕಾರ್ಯ ಮಾಡಕ್ಕೆ ಅಂತ ಹೊರಟಿದ್ದಾರೆ, ಅದಕ್ಕೆಲ್ಲ ನೀವು ಸಹಕರಿಸ್ತೀರಾ ಅಂತ ನಾನು ನಂಬಿದ್ದೀನಿ. ಹೌದಾ ಗುಂಜಪ್ಪನವರೇ, ಜನರಿಗೆ ಸ್ಪಂದಿಸುವ ನಿಜವಾದ ನಾಯಕರು ಎಂದರೆ ಇವರೇ ಗುಂಜಪ್ಪಣ್ಣ. ಹೌದು ಕಳ್ಳನ ತಾಯಿ, ಈ ಬಡವರಿಗೆ ಸ್ಪಂದಿಸೋ ಗುಣ ಎಲ್ರಿಗೂ ಬರಕ್ಕಿಲ್ಲ ಕಳ್ಳೈ. ಈ ಅಭಿವೃದ್ಧಿ ಕೆಲಸ ಮಾಡ್ತಿರೋ
ಯಶು ಮತ್ತು ರಾಧಿಕಾ ಅವ್ರನ್ನ ಆ ದೇವ್ರು 100 ಕಾಲ ಚೆನ್ನಾಗಿಟ್ಟಿರ್ಲಿ ಅಂತ ಕೇಳ್ಕೊಳ್ತಾ ಹಂಗೆ ಇವರಿಬ್ರು ಸೇರ್ಕೊಂಡು ಇನ್ನೂ 100 ಒಳ್ಳೆ ಸೂಪರ್ ಹಿಟ್ ಸಿನಿಮಾ ಮಾಡ್ಲಿ ಅಂತ ಮನೆ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ಬೇಡ್ಕಡ್ ಬರೋಣ ನಡಿಲನ ತಾಯಿ ಶಿವನೇ ಶಂಭುಲಿಂಗ.